ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಒಂದು ವಿಚಾರ ಅಂತಂದ್ರೆ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶ್ವರ ಗ್ರಾಮ ಎಸ್.ಎಲ್. ಭೈರಪ್ಪ ಅವರ ಊರು. ಸೊ ಹುಟ್ಟೂರು ಸಂತೇಶ್ವರ ಅಭಿವೃದ್ಧಿಗೂ ಕೂಡ ಎಸ್.ಎಲ್. ಭೈರಪ್ಪ ಅವರು ಸಾಕಷ್ಟು ಶ್ರಮ ಹಾಕಿದ್ದರು ಕೂಡ. ಇನ್ನು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸುಮಾರು 25 ಕೋಟಿ ರೂಪಾಯಿಯಷ್ಟು ಹಣ ಬಿಡುಗಡೆ ಆಗಿತ್ತು. ಯಾವ ಕಾರಣಕ್ಕಾಗಿ? ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಸುಮಾರು 20 ಕೋಟಿ ವಿನಿಯೋಗಿಸಲಾಗಿತ್ತು ಕೆರೆಗಳಿಗೆ ನೀರು ತುಂಬಿಸುವಂಥ ನಿಟ್ಟಿನಲ್ಲಿ. ಹೀಗಾಗಿ ಆ ಗ್ರಾಮದವರು ಕೂಡ ಅವರನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಸಂತೇಶ್ವರ ಗ್ರಾಮದಲ್ಲಿ ಅವರು ಹುಟ್ಟಿದ್ರು ಕೂಡ ಅದಾದ ನಂತರದಲ್ಲಿ ಅವರು ಬಹುತೇಕ ಮೈಸೂರಿನಲ್ಲಿ ತಮ್ಮ ಜೀವನವನ್ನು ಕಳೀತಾರೆ. ಅದಾದ ನಂತರದಲ್ಲಿ ಬೆಂಗಳೂರಲ್ಲೂ ಕೂಡ ಅವ್ರು ಆಗಾಗ ಬರೋದು ಹೋಗೋದು ಇದೆಲ್ಲ ಇತ್ತು. ಹಾಗಂತ ಹುಟ್ಟೂರನ್ನು ಅವರು ಮರೀಲಿಲ್ಲ. ಹೀಗಾಗಿ ಹುಟ್ಟೂರಿಗೆ ಅವರ ಕೊಡುಗೆಯನ್ನು ನೆನೆದು ಗ್ರಾಮಸ್ಥರುಗಳು ಕೂಡ ಇದೀಗ ಕಂಬನಿ ಮಿಡಿತಾ ಇದ್ದಾರೆ. ಬಟ್ ನಡೀತಿದ್ರು, ಮಾತು ಕೂಡ ಆಡ್ತಿದ್ರು. ಸ್ವಲ್ಪ ಕಿವಿ ಕೇಳಿಸೋದು ಕಡಿಮೆ ಆಗಿತ್ತು. ಜೋರಾಗಿ ಮಾತಾಡಿದ್ರೆ ಸ್ಪಂದಿಸ್ತಿದ್ರು. ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಹೋಗ್ತಿತ್ತು. ವಯಸ್ಸಿಗೆ 95 ಇಯರ್ಸ್ಗೆ ಅವ್ರಿಗೆ ಆಗಬೇಕಾಗಿಂತ ಆ ಪ್ರಾಸೆಸ್ಸಲ್ಲಿ ಇದ್ರು ಅವರು. ಸ್ವಲ್ಪ ಜೋರಾಗಿ ಹೇಳಿದ್ರೆ ಆಮೇಲೆ ನೆನಪಿಸಿದ್ರಿ ಅದರ ಘಟನೆ ನೆನಪಾದ್ರೆ ಕಣ್ಣರಳಿಸಿ ಇವಾಗ ನೆನಪಾಯ್ತು ಇವ್ರು ನೀನು ಯಾರು ಅಂತ ಆ ಥರ ಎಲ್ಲ ಕೆಲವ್ರನ್ನ ಕಂಡುಹಿಡಿತಿದ್ರು. ಕೆಲವ್ರು ಗೊತ್ತಾಗ್ತಿರ್ಲಿಲ್ಲ ಯಾರು ನೀನು ಅಂತ ಕೇಳೋರು. ಈಗ ಒಂದು 10 ನಿಮಿಷದ ಕೆಳಗಡೆ ಭೇಟಿ ಮಾಡಿದ್ ಮತ್ತೆ ಮೀಟ್ ಮಾಡಿದ್ರೆ ಮರ್ತೋಗಿರೋರು. ಸೊ ಹಂಗಿತ್ತು. ಬಟ್ ಅವ್ರು ನಾನು ನೆನ್ಪಿಟ್ಕೊಂಡಿದ್ರು. ಅಂದರೆ ನನ್ನ ತಂದೆ ಹೆಸರು ಕೇಳಿದ ಕೂಡಲೇ ಅವ್ರಿಗೆ ಅವ್ರ ಮಗಳು ಅನ್ನೋದು ಅಷ್ಟು ಬಿಟ್ಟರೆ ನೆನಪಾಗಿರೋದು ಬಿಟ್ಟರೆ ನಂಗೆ ಅವಾಗ ಅವ್ರ ಮಗಳ ನೀನು ಸರಿ ತುಂಬ ಸತಿ ನನ್ನನ್ನು ಭಾವನಾ ಬಾ ಹೋಗು ಮಗಳೇ ಅಂತೆಲ್ಲ ಮಾತಾಡಿದ್ದಾರೆ. ಬಟ್ ಅದೆಲ್ಲ ಮರ್ತು ಹೋಗಿದ್ದಾರೆ. ನೀನು ಅವ್ರ ಮಗಳ ಅಂತ ಮಾತಾಡಿಸಿ ನಾನು ಆವಾಗಲೇ ಅವರ ಆಶೀರ್ವಾದ ತಗೊಂಡಿದ್ದೆ. ಸೊ ಇದು ತುಂಬ ಅಂದರೆ ನನಗೆ ಸಾಹಿತ್ಯ ಲೋಕಕ್ಕೂ ಲಾಸು ಹೌದು. ಬಟ್ ಪರ್ಸ್ನಲಿ ಕೂಡ ಅಪ್ಪ ಕೂಡ ನನಗಿದೆ ಈ ಲೋಕದಲ್ಲಿ ಇದ್ದವರಾದ್ರಿಂದ ಅವ್ರು ನೆನಪಾಗ್ತಾರೆ. ಅದ್ರ ಜೊತೆಗೆ ಈಗ ಅಜ್ಜನ ಕಳ್ಕೊಂಡಿದ್ದೀನಿ. ಸೊ ಹಾಗಾಗಿ ಆಪ್ತರು ಅಂತಲೇ ನಾನು ಹೇಳಬಲ್ಲೆ. ಸೊ ನಮ್ಮ ಮನೆಯವರೇ ಯಾರೋ ಕಳ್ಕೊಂಡಿದ್ದೀನೇನೋ ಅನ್ನೋ ಒಂದು ಭಾವ ಇದೆ, ಬೇಸರವಿದೆ. ಅಪ್ಪನ ಜೊತೆ ಇದ್ದ ಒಡನಾಟ ಇವ್ರ ಜೊತೆ ಇತ್ತು. ಅಪ್ಪನ ಒಡನಾಟ ಇವ್ರ ಫೋನ್ ಕಾಲ್ ಭೇಟಿ ಕಡಿಮೆ, ಆದರೆ ಫೋನ್ ಕಾಲ್ಸಲ್ಲಿ ತುಂಬ ಮಾತಾಡೋರು. ಇವ್ರ ಪುಸ್ತಕ ಓದಿದಾಗ ಅಪ್ಪನೇ ಫೋನ್ ಮಾಡಿ ಅಜ್ಜಂಗೆ ತುಂಬ ಚೆನ್ನಾಗಿದೆ, ನನಗೆ ಇದು ತುಂಬ ಇನ್ಸ್ಪೈರ್ ಆಯಿತು, ಇದು ಈ ಭಾಗ ನನಗೆ ತುಂಬ ಇಷ್ಟ ಆಯಿತು ಅಂತೆಲ್ಲ ಹೇಳ್ಕೊಳ್ಳೋರು. ಆಮೇಲೆ ಅವರು ಅಷ್ಟೇ, ಅವರು ಮೈಸೂರಲ್ಲಿದ್ದಾಗ ಇವ್ರಾಗ ಫೋನ್ ಮಾಡಿ ಆ ಅಜ್ಜ ಕೂಡ ಯಾವ ಇದು ಏನೋ ಇದೇ ಪುಸ್ತಕ ಓದಬೇಕು, ಇಂಥದ್ದೇ ಕ್ರೈಮ್ ಓದಲ್ಲ ಅಂಥದ್ದಿರಲಿಲ್ಲ, ಎಲ್ಲದನ್ನೂ ಓದ್ತಿದ್ರು. ಸೊ ಅಪ್ಪ ಬರೆದ ಎಲ್ಲ ಪುಸ್ತಕವನ್ನು ಓದ್ಬಿಟ್ಟು ಅವರು ಅಪ್ಪಂಗೆ ಫೋನ್ ಮಾಡಿ ನನಗೆ ಕಳಿಸ್ಕೊಡು ನನ್ನ ಅಡ್ರೆಸ್ಗೆ ನಿನ್ನ ಸಿಗ್ನೇಚರ್ ಆಟೋಗ್ರಾಫ್ ಜೊತೆಗೆ ಕಳಿಸ್ಕೊಡು, ನನಗೆ ಈ ಪುಸ್ತಕ ಇಷ್ಟ ಆಯಿತು ಅಂತ ಅಪ್ಪಂಗೆ ಫೋನ್ ಮಾಡಿ ಹೆಗಲು ತಟ್ಟೋರು. ಸೊ ಅಪ್ಪ ಕೂಡ ತುಂಬ ಖುಷಿ ಪಡೋರು. ನನಗೆ ಎಸ್.ಎಲ್. ಭೈರಪ್ಪ ಅವರು ನಾನು ಚೆನ್ನಾಗಿ ಒಳ್ಳೆ ಬರಹಗಾರ ಅಂತ ಹೇಳ್ತಾರೆ, ಅವರಿಂದ ಅದನ್ನು ಹೇಳಿಸ್ಕೊತಿದ್ದೀನಲ್ಲ ನನಗೆ ಎಷ್ಟು ಹೆಮ್ಮೆ ಅಂತ ಅಪ್ಪ ಕೂಡ ಅದನ್ನು ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸ್ತಾ ಇದ್ರು. ಮೇಡಮ್, ಪ್ರತಿಯೊಬ್ಬರು ಬರಹಗಾರರದ್ದು ಅವರದ್ದೇ ಆದ ಒಂದು ಶೈಲಿ ಇರುತ್ತೆ. ಸೊ ಎಸ್.ಎಲ್. ಭೈರಪ್ಪ ಅವರು ಬರೆದಿರೋದು ನಾವು ಕೂಡ ಓದ್ಬೋದಾಗಿತ್ತು, ಈಸಿಯಾಗಿ ಅರ್ಥ ಆಗ್ತಾ ಇತ್ತು. ಸೊ ಇದ್ರ ಬಗ್ಗೆ ಹೇಳೋದಾದರೆ ನಿಮಗೆ ಅವರ ಪುಸ್ತಕಗಳಲ್ಲಿ ಯಾವುದು ತುಂಬ ಇಷ್ಟವಾಗಿದ್ದು, ಮತ್ತು ಅವ್ರದ್ದು ಬೇರೆ ಶೈಲಿ ಜೊತೆಗೆ ಬೇರೆ ಪ್ಯಾಟ್ರನ್ನೇ ಇರ್ತಾ ಇತ್ತು. ಅಂದರೆ ಲೈಕ್ ಅವರೇ ಬೇರೆ ಕಾನ್ಸೆಪ್ಟು, ಬೇರೆ ಥರದ ಕಂಟೆಂಟು ಕೂಡ ಬೇರೆ ಥರದ್ದು ಇರ್ತಾ ಇತ್ತು, ಸಿನಿಮಾಗಳು ಕೂಡ ಆಗಿರುವಂಥದ್ದು. ಸೊ ನೀವು ನಟಿ ಮತ್ತು ನಿರ್ಮಾಪಕಿ ಕೂಡ ಹೌದು. ಸೊ ಹೀಗಾಗಿ ಕೇಳಿ ಅದೇ ಪರ್ವ ಸಿನಿಮಾ ಆಗ್ಬಂತು. ಸೊ ಅವ್ರದ್ದು ಹೇಗಿರ್ತಿತ್ತು ಅಂತಂದರೆ ಒಂದ್ಸತಿ ಆ ಹುಚ್ಚು ಓದೋ ಹುಚ್ಚು ಹತ್ಬಿಟ್ರೆ ಕೆಲವು ಸತಿ ಒಂದು ಯಾವ ಕಾದಂಬರಿಯಲ್ಲಿ ಅವರು ತುಂಬ ಆ ಕಡೆ ಆವರಣದಲ್ಲಿ ಹಿಂದೆ ಮುಂದೆ ಹೋಗಿ ಬರ್ತಾರೆ. ಆ ಕಾನ್ಸೆಪ್ಟು ತುಂಬ ರೇರು. ಫ್ಲ್ಯಾಶ್ ಬ್ಯಾಕ್ಗೂ ಹೋಗ್ತಾರೆ, ವಾಪಸ್ ಪ್ರೆಸೆಂಟ್ಗೂ ಬರ್ತಾರೆ. ಸೊ ಆ ಥರದ ಕಾನ್ಸೆಪ್ಟ್ಸ್ನ ಬರೆಯೋದು ಮತ್ತು ಅದನ್ನು ಜನರಿಗೆ ಅರ್ಥ ಮಾಡಿಸೋದಿದೆಯಲ್ಲ, ಅದು ತುಂಬ ಚಾಲೆಂಜಿಂಗು. ಅಜ್ಜ ಅದನ್ನು ಮಾಡೋರು. ಆಮೇಲೆ ಅವರು ತುಂಬ ಫಾರ್ವರ್ಡಾಗೆ ಆಲೋಚನೆ ಅವ್ರದ್ದು ಯಾವುದು ಒಂಥರ ಮಡಿವಂತಿಕೆ ಆ ಥರದ್ದು ಇಟ್ಕೊಂಡು ಬರ್ದಂಥವ್ರೆ ಅಲ್ಲ ಅವರು. ಸೊ ನನಗದೇ ಅನಿಸೋದು, ಇಂಥ ಅಂದರೆ ಆವಾಗಿನ ಕಾಲಕ್ಕೆ ಇಷ್ಟು ಫಾರ್ವರ್ಡ್ ಟಾಪಿಕ್ಕು, ಇಷ್ಟು ಫಾರ್ವರ್ಡ್ ಕತೆ ಬರೀತಾರೆ ಅಂತಂದರೆ ಎಷ್ಟು ಥಾಟ್ಫುಲ್ ಆಗಿ, ಎಷ್ಟು ಗ್ರೇಟ್ಫುಲ್ ರೈಟರ್ ಆಗಿರ್ಬೋದು. ಭೈರಪ್ಪನವರ ನಿಧನದಿಂದ ಕನ್ನಡ ಸಾಹಿತ್ಯದಲ್ಲಿ ಒಂದು ದಿಗ್ಗಜನ ಕಳ್ಕೊಂಡು ಆಗುವಂಥ ನೋವಾಗಿದೆ. ಸಂಪೂರ್ಣವಾದ ಜೀವನ ಅವ್ರು ನಡೆಸಿದರು. ಕನ್ನಡ ಸಾಹಿತ್ಯಕ್ಕೆ ಅವರು ಕೊಟ್ಟಿರೋ ಸಾಹಿತ್ಯ ಅಪಾರ ಮತ್ತು ವಿವಿಧಮಯ ಇತ್ತು. ನನಗೆ ಭೈರಪ್ಪನವ್ರ ಪರಿಚಯ ನನಗೆ 11 ವರ್ಷದವಳಿದ್ದಾಗಿನಿಂದ ಕಳೆದ 64 ವರ್ಷಗಳಿಂದ ನಾನು ಅವ್ರನ್ನ ಬಲ್ಲೆ. ಅವರು ನಮ್ಮ ಹುಬ್ಬಳ್ಳಿಯಲ್ಲಿ ಕಾಡಸಿದ್ದೇಶ್ವರ ಕಾಲೇಜಿನ ಲೆಕ್ಚರರ್ ಆಗಿ 60-61ನೇ ಇಸ್ವಿಯಲ್ಲಿ ಅವರು ಹುಬ್ಬಳ್ಳಿಗೆ ಬಂದಿದ್ದರು. ನಮ್ಮ ಮನೆ ಹಿಂದ್ಗಡೆ ಇರ್ತಿದ್ರು. ಆವಾಗಲೇ ಅವರು ಧರ್ಮಶ್ರೀ ಬರೆದಿರೋದು.
ಅವರ ಎಲ್ಲ ಕಾದಂಬರಿಗಳು ಶ್ರೇಷ್ಠವಾಗಿದೆ. ಆದರೆ ನನಗೆ ಪ್ರಿಯವಾಗಿದ್ದು ಅನೇಕ ಕಾದಂಬರಿ, ತಬ್ಬಲಿಯು ನೀನಾದೆ ಮಗನೇ, ಸಾರ್ಥ, ಗೃಹಭಂಗ, ಭಿತ್ತಿ, ಧರ್ಮಶ್ರೀ, ದೂರ ಸರಿದರು, ಆವರಣ, ಪರ್ವ, ಒಂದೇ ಎರಡೇ ಅನೇಕ, ನಾಯಿನೆರಳು, ನಿರಾಕರಣ, ಒಂದೇ ಎರಡೇ. ಒಬ್ಬ ಸಾಹಿತಿ ಈ ಮನಸ್ಸಿನ ಒಳಗೆ, ಇನ್ನೊಬ್ಬರ ಮನಸ್ಸಿನ ಒಳಗೆ ಹೋಗಿ ಆ ಭಾವನೆಗಳನ್ನು ಲೇಖನ ರೂಪದಿಂದ ಅವರು ಬರೆದಿರೋಂಥ ಜನರು ಬಹಳ ಕಡಿಮೆ. ಒಬ್ಬ ಒಳ್ಳೆಯ ಕಲಾವಿದರು, ಒಳ್ಳೆಯ ವಿದ್ವಾಂಸರು, ಒಂದು ಒಳ್ಳೆಯ ನೇರ ನುಡಿಯ ವ್ಯಕ್ತಿತ್ವದವರು ಅಂತ ನಾನು ಹೇಳಬಲ್ಲೆ. ಬಹಳ ದುಃಖದಿಂದ ಅವರಿಗೆ ನಾವೆಲ್ಲರೂ ವಿದಾಯ ಹೇಳ್ತಾ ಇದ್ದೀವಿ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹಾಂತೆ ತವ ಸಾನ್ನಿಧ್ಯಂ ದೇಹೇ ಮಮ ಆಧವಂ ಅಂತ ಒಂದು ಶ್ಲೋಕ ಇದೆ. ಅದೇ ಥರ ಭೈರಪ್ಪನವರು ತಮ್ಮ ಜೀವನ ನಡೆಸಿದರು ಮತ್ತು ಶಾಂತ ರೀತಿಯಿಂದ ತಮ್ಮ ಕೊನೆಯನ್ನು ಕಂಡರು ಅಂತ ಹೇಳ್ತಾರೆ. ಧನ್ಯವಾದ. ಸೊ ಬಹಳ ಅಭಿಮಾನಿ ಕೂಡ ಈಗ ಹೇಳ್ತಾ ಇದ್ರು ಸುಧಾಮೂರ್ತಿಯವರು, ಇನ್ಫೋಸಿಸ್ ಫೌಂಡೇಶನ್ನ ಮುಖ್ಯಸ್ಥೆ. ಅವ್ರೇನು 11ನೇ ವರ್ಷದಿಂದನೇ ಅವರ ಪರಿಚಯ ನನಗಿತ್ತು ಅಂತ ಅಂದರೆ ಬಹಳ ಸೌಭಾಗ್ಯ ಅವರದ್ದು. ಈ ವಿಚಾರವನ್ನು ಅವ್ರು ಭಾಳ ಹತ್ತಿರದಿಂದ ಬಲ್ಲಿದಾರಲ್ಲ, ಆ ಕಾರಣಕ್ಕಾಗಿ ಮತ್ತಷ್ಟು ಮಂದಿ SL ಭೈರಪ್ಪ ಅವರನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಸಾಹಿತ್ಯ ಲೋಕಕ್ಕೆ ಅವರ ಕೊಡುಗೆ ಏನು ಎತ್ತ ಅನ್ನುವಂಥದ್ದನ್ನು ನಾವು ಮತ್ತಷ್ಟು ನೆನಪಿಸ್ಕೊಳ್ಳೋ ಕಾರ್ಯ ಮಾಡೋಣ.